ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ ಈ ಅದ್ಭುತವಾದ ಕ್ರೀಮ್. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ರಾತ್ರಿ ಹೊತ್ತು ಮಲ್ಗೋಕ್ಕೆ ಮುಂಚೆ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದೇಳೋಷ್ಟಕ್ಕೆ ನೀವೇ ಆಶ್ಚರ್ಯ ಪಡ್ತೀರ. ಈ ಅದ್ಭುತವಾದ ಕ್ರೀಮ್ನ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾರೂ ಮಾಡಿಲ್ಲ, ಓಕೆನಾ? ಅಂತ ಅದ್ಭುತವಾದ ಕ್ರೀಮ್ ಇದು. ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ, ಓಕೆನಾ? ಸೊ ಈ ಥರ ಒಂದು ಪಾನಲಲ್ಲಿ ಹಾಕ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಯಾವಾಗ ಯೂಸ್ ಮಾಡ್ತೀರಾ ಶೇಕ್ ಮಾಡಿ ಯೂಸ್ ಮಾಡಿ, ಓಕೆ? ಇವತ್ತಿನ ವಿಡಿಯೋಲಿ ನೀವು ಇಂಟ್ರಡಕ್ಷನಲ್ಲಿ ಆಗಲೇ ನೋಡ್ಕೊಂಡು ಬಂದಿದ್ದೀರಾ ನೋಡಿ, ಒಂದು ಆರೆಂಜಿಂದ ಮಾಡಿರೋಂಥ ಸಿರಮ್. ಸೊ ಆರೆಂಜ್ ಸಿರಮ್ ಏನೇನಕ್ಕೆ ಯೂಸ್ ಹೇಳಿ? ವಿಟಮಿನ್ ಸಿ, ಪಿಗ್ಮೆಂಟೇಷನ್ ಇರೋರಿಗೆ, ಸ್ಕಿನ್ ವೈಟ್ನಿಂಗ್ ಇರೋರಿಗೆ, ತುಂಬ ವರ್ಷದಿಂದ ಬಂಗ್ ಹೋಗ್ತಾನೇ ಇಲ್ಲ ಅನ್ನೋರಿಗೆ ರಾಮಬಾಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಆರೆಂಜ್ ಯಾಕೆ ಹೇಮಾ, ಆ್ಯಪಲ್ ಏನಾರು ತೊಗೊಳೋದಲ್ವಾ ಅಂತ ಕೇಳೋರಿಗೆ ಉತ್ತರ ಇಲ್ಲೇ ಇದೆ. ಇದರಲ್ಲಿ ನಮಗೆ ಬಯೋ ಎನ್ಸೈಮ್ ಇದೆ. ಬಯೋ ಎನ್ಸೈಮ್ ಕೆಲಸ ಏನು ಗೊತ್ತೇನ್ರಿ? ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ. ನ್ಯಾಚುರಲ್ ಎನ್ಸೈಮ್. ನೀವು ಇದ್ರ ಜಾಗದಲ್ಲಿ ನಿಂಬೆಹಣ್ಣು ಹಾಕಿ ನೋಡಿ ಮುಖಕ್ಕೆ, ನಿಮಗೆ ನಾನು ಹೇಳೋದೇ ಬೇಡ ಏನಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಇವತ್ತಂತೂ ಈ ಸಿರಮ್ ಜೊತೆ ಅದ್ಭುತವಾದ ಒಂದು ಪ್ಯಾಕ್ ಮಾಡಿದ್ದೀನಿ, ಒಂದು ಕ್ಲೆನ್ಸಿಂಗ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ ಡೈರೆಕ್ಟಾಗಿ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಒಂದು ಇನ್ಫಾರ್ಮೇಷನ್ ಟಿಪ್ಸ್ ಕೊಟ್ಬಿಡ್ತೀನಿ. ಯಾಕೆ ಆರೆಂಜ್ ಅನ್ನೋದಕ್ಕೆ? ಆರೆಂಜಲ್ಲಿ ನಮಗೆ ಬಯೋ ಎನ್ಸೈಮ್ ಇದೆ. ಬಯೋ ಎನ್ಸೈಮ್ ಕೆಲಸ ಏನು? ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ. ಮೆಲಾನಿನ್ ಅಂದರೆ ಏನು? ಬಂಗ್ ಬರೋದಕ್ಕೆ ಮೇನ್ ಉದ್ದೇಶ ಮೆಲಾನಿನ್ ಪ್ರೊಡಕ್ಷನ್. ಮೆಲಾನಿನ್ ಜಾಸ್ತಿ ಆದಂಗೆ ಬಂಗ್ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಬಟರ್ಫ್ಲೈ ಪಿಗ್ಮೆಂಟೇಷನ್, ಕೆಲವರಿಗೆ ಸ್ಪಾಟ್ ಪಿಗ್ಮೆಂಟೇಷನ್, ಅಷ್ಟು ಮಾತ್ರ ಬಂಗಿರುತ್ತೆ. ಕೆಲವ್ರಿಗೆ ಇಷ್ಟು ಸ್ಪ್ರೆಡ್ ಆಗಿರುತ್ತೆ. ಅದಕ್ಕೆ ರಾಮಬಾಣ ಈ ಸಿರಮ್, ಇವತ್ತು ಮಾಡಿರೋ ಈ ಸಿರಮು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ಓಕೆನಾ? ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೋಸ್ಟ್ಲಿ ಯಾರ ಹತ್ರನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಚಾನಲಲ್ಲಿ ಇದು ಫಸ್ಟ್ ಟೈಮ್. ಸೊ ಈ ಮೆಥಡಲ್ಲಿ ನಾನು ಸಿರಮ್ ಮಾಡಿರೋದು. ಮಾಡಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು. ವಿತ್ ಪ್ರಿಸರ್ವೇಟಿವ್ ನೀವು ಗ್ಲಿಸರಿನ್ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ. ನೆಕ್ಸ್ಟು ನಾನು ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಫಸ್ಟು ಬೀಟ್ರೂಟಲ್ಲಿ ಬೆಟಾಲಿನ್ ಅಂತ ಒಂದು ಎನ್ಸೈಮ್ ಇದೆ. ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ. ನಾನು ಬಳಸಿರೋ ಬೀಟ್ರೂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಎಷ್ಟಿದೆಯೋ ಅಷ್ಟು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಪಿಗ್ಮೆಂಟೇಷನ್ ರಾಮಬಾಣ. ನೆಕ್ಸ್ಟು ಪೊಟ್ಯಾಟೋಲಿ ನಾನು ಈಗಾಗಲೇ ಹೇಳಿದ್ದೀನಿ ಏನಿದೆ ಅಂತ. ಅದು ವಿಟಮಿನ್ ಸಿ ಜೊತೆಗೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಪೊಟ್ಯಾಟೋಲಿ ನಮಗೆ ಬಂಗನ ತೆಗೆಯಷ್ಟು ಶಕ್ತಿ ಇದೆ, ಓಕೆ? ನೆಕ್ಸ್ಟು ಟೊಮೆಟೊಲಿ ಲೈಕೋಸೈನ್ ಅಂತ ಒಂದು ಎನ್ಸೈಮ್ ಇದೆ. ಅದು ಮೇನ್ ಉದ್ದೇಶ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದು. ಆಲೂಗೆಡ್ಡೆಯಲ್ಲಿ ನಮಗೆ ಕ್ಯಾಟೆಚೋಲೇಸ್ ಅಂತ ಒಂದು ಎನ್ಸೈಮ್ ಇದೆ. ಅದು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ. ಸೊ ಯೂಶಲಿ ಇವತ್ತಿನ ವೀಡಿಯೋಲಿ ನಾನು ಒಂದು ಅದ್ಭುತವಾದ ಪುಡಿ ಹಾಕಿದ್ದೀನಿ. ಆ ಪುಡಿ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರದ್ದು ಬೆನಿಫಿಟ್ ಹೇಳ್ಬಿಡ್ತೀನಿ, ಓಕೆನಾ? ಅದು ನಿಮ್ಮ ಸ್ಕಿನ್ನ ಬ್ಲೀಚ್ ಮಾಡುತ್ತೆ. ನಿಮಗೆ ಪಿಗ್ಮೆಂಟೇಷನ್ ಇರಲಿ, ಪಿಗ್ಮೆಂಟೇಷನ್ ಇಲ್ಲದೇ ಇರಲಿ, ನಿಮ್ಮ ಸ್ಕಿನ್ನ ಬ್ಲೀಚ್ ಮಾಡುತ್ತೆ. ಬ್ಲೀಚ್ ಮಾಡೋ ಸಮಯದಲ್ಲಿ ನಿಮ್ಮ ಸ್ಕಿನ್ನು ಏನಾದ್ರು ಚೇಂಜ್ ಆಯಿತು ಅಂದರೆ ಅಲ್ಲಿ ನಿಮಗೆ ಬಂಗ್ ವಾಸಿ ಆಯಿತು ಅಂತ ಅರ್ಥ. ಆ ಪೌಡ್ರದ್ದು ಎಫೆಕ್ಟು, ಆಯಿತಾ? ಅಂದರೆ ಈಗ ನಾನು ಆ ಪೌಡ್ರು ನಿಮ್ಗೆ ಹೇಳ್ತೀನಿ ಏನು ಆ ಪೌಡ್ರು ಅಂತ. ಅದನ್ನು ಹಾಕ್ಕೊಳ್ಳಿ. ಅದು ಹಾಕಿದಾಗ ಅದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು. ಅದು ಹಾಕಿದಾಗ ನಿಮ್ಮ ಸ್ಕಿನ್ ಏನಾದ್ರು ಬ್ಲೀಚ್ ಆಯಿತು, ವೈಟ್ ಆಯಿತು ಅಂತ ಅಂದಾಗ ನಿಮಗಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಹೋಗಿದೆ ಅಂತ ಅರ್ಥ. ಅಂದರೆ ಬಂಗು ಹೋಗಿದೆ ಅಂತ ಅರ್ಥ, ಆಯಿತಾ? ಇಟ್ ಈಸ್ ಎ ಇಂಡೈರೆಕ್ಟ್ ಸೈನ್ ನಿಮಗೆ, ಓಕೆ? ಇವತ್ತು ಈ ಅದ್ಭುತವಾದ ವೀಡಿಯೋಗೆ ಯಾವ್ಯಾವ ಪ್ರಿಪ್ರೇಷನ್ಸ್ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡ್ಬನ್ನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ವೀಡಿಯೋಗೆ ಹೋಗೋಣ. ನಿಮಗೆ ನಾಗ್ಪುರ್ ಆರೆಂಜ್ ಅಂತ ಸಿಗುತ್ತೆ, ಅದನ್ನು ತೊಗೊಂಬೇಡಿ. ನಾರ್ಮಲ್ ಬನ್ಸ್ ನೋಡಿ, ಸ್ವಲ್ಪ ಗಟ್ಟಿ ಇರಬೇಕಿತ್ತು. ಇನ್ನೊಂದು ಸಾಫ್ಟ್ ಆಗಿ ಸಿಗುತ್ತೆ, ಅದನ್ನು ತೊಗೊಬಿಡಿ. ಅದನ್ನು ಇಟ್ಕೊಂಡು ಅದು ಮುಕ್ಕಾಲು ಭಾಗದಷ್ಟು ನಾನು ಕುಡಿಯೋ ನೀರು, ಅಕ್ವಾಗಾರ್ಡ್ ನೀರು ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ, ಓಕೆ? ಆರೆಂಜ್ ತೊಗೊಂಡಿದ್ದೀನಿ, ಕುಡಿಯೋ ನೀರು ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ ನೋಡಿ, ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ನಾನು ವಿಟಮಿನ್ ಸಿ ಸಿರಮ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಬಂಗ್ ಸಮಸ್ಯೆಯಿಂದ ಹಿಡಿದು ನಿಮ್ಮ ಪಿಗ್ಮೆಂಟೇಷನ್ನು, ಪಿಂಪಲ್ಸು, ಕಪ್ಪು ಕಲೆಗಳು, ಡಲ್ ಸ್ಕಿನ್ನು, ಸ್ಕಿನ್ ವೈಟ್ನಿಂಗ್ ಪ್ರತಿಯೊಂದಕ್ಕೂ ₹1000 ₹2000 ಈ ಕ್ರೀಮ್ಗೆ ಮಾರ್ಕೆಟಲ್ಲಿ. ಒಂದೇ ಒಂದು ಕಿತ್ತಳೆ ಹಣ್ಣು ಒಂದು ₹20-25 ಇರ್ಬೋದು. ತೊಗೊಂಬಂದು ನೀವೇ ಮನೇಲಿ ನಿಮ್ಮ ಕಣ್ಣೆದುರಿಗೆ ನ್ಯಾಚುರಲ್ ಆಗಿ ನೋ ಕೆಮಿಕಲ್ಸಾಗಿ ಮಾಡ್ಕೊಳ್ಬೋದು, ಓಕೆ? ಇದೊಂದು ಬಾಯ್ಲ್ ಬರಲಿ, ಅಷ್ಟೊತ್ತಿಗೆ ನೆಕ್ಸ್ಟ್ ಪ್ರಿಪ್ರೇಷನ್ ಅಂತ ನೋಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಕೆನಾ? 3 ರೀತಿಯಾಗಿ ನಾನು ತುರ್ಕೊಳ್ಬೇಕಾದ್ರೆ ಫಸ್ಟ್ ಆಲೂಗೆಡ್ಡೆ ತೊಗೊಳ್ತೀನಿ, ಓಕೆ? ಆಲೂಗೆಡ್ಡೆನ ತುರ್ಕೊಂಡ್ಬಿಡ್ತೀನಿ. ಸ್ವಲ್ಪ ದಪ್ಪ ಸೈಜ್ ಆಲೂಗೆಡ್ಡೆ ತೊಗೊಳ್ಳಿ, ಯಾಕಂದರೆ ನನಗೆ ಸ್ಟಾರ್ಚ್ ಬೇಕು. ಸೊ ಸುಮಾರು ಜನ ನಮ್ಮ ವ್ಯೂವರ್ಸ್ ಗೊತ್ತಿರುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನಾನು ವಿಟಮಿನ್ ಸಿ ಸಿರಮ್ ಮಾಡ್ತಾಯಿದ್ದೀನಿ.
ಸಿರಮ್ಮು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಏನೂ ಕೆಟ್ಟೋಗೋದು ವಾಸನೆ ಬರೋದು ಏನಾಗಲ್ಲ. ಓಕೆ, ಅದು ಬಾಯ್ಲ್ ಆಗಲಿ ಅಷ್ಟೊತ್ತಿಗೆ. ನೆಕ್ಸ್ಟ್ ಏನು ತುರಿಬೇಕು ಅಂತ ಹೇಳ್ತೀನಿ. ಒಂದು ಅರ್ಧ ಟೊಮೆಟೊ, ಇದನ್ನು ಕಂಪ್ಲೀಟಾಗಿ ತುರ್ಕೊಂಡಿದ್ದೀನಿ. ಓಕೆನಾ, ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ, ನಮಗೆ ಪಲ್ಪ್ ಜಾಸ್ತಿ ಬರುತ್ತೆ. ಓಕೆ, ಇದು ಎಲ್ಲ ಸ್ಕಿನ್ನವರು ಮಾಡ್ಕೊಳ್ಬೋದು, ಎಲ್ಲ ಸ್ಕಿನ್ನವರು. ಓಕೆ ಆಯಿತಾ, ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇಲ್ಲೇನು ಬೇಕು ಅಂತ ಹೇಳ್ತೀನಿ. ಬೀಟ್ರೂಟ್ ತೊಗೊಂಡಿದ್ದೀನಿ, ಬೀಟ್ರೂಟ್ನ ತುರ್ಕೊಳ್ತೀನಿ ಅರ್ಧ. ಇದು 3 ರೆಡಿ ಇದೆ ಇವಾಗ. ಬೀಟ್ರೂಟು, ಟೊಮೆಟೊ ಮತ್ತು ಆಲೂ ಸ್ಟಾರ್ಚ್. ಫ್ರೆಂಡ್ಸ್ ನೋಡಿ, ಬಾಯ್ಲ್ ಆಗ್ತಿದೆ. ಈಗ ಒಂದು 5 ನಿಮಿಷ ಆದಮೇಲೆ ತಿರುವಾಕೊಳ್ಳಿ. ಓಕೆ, ಒಂದು 2 ಮಿನಿಟ್ಸ್ ಕ್ರೀಮ್ ರೆಡಿ ಮಾಡ್ಕೊಂಬಿಡೋಣ. ಆಯಿತಾ, ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಫಿಲ್ಟ್ರ್ ತೊಗೊಂಡಿದ್ದೀನಿ. ಫಿಲ್ಟ್ರಿಗೆ ನಾನು ಇದನ್ನು ಹಾಕ್ಕೊಳ್ತಿದ್ದೀನಿ. ಬರೀ ಜ್ಯೂಸ್ ಮಾತ್ರ ಬೇಕು ನನಗೆ, ಇದು ಬೇಡ, ಪಲ್ಪ್ ಬೇಡ. ಆಯಿತಾ, ಬೆಟಾಲಿನ್ ಅಂತ ಒಂದು ಎನ್ಸೈಮ್ ಇದೆ ಬೀಟ್ರೂಟಲ್ಲಿ, ಅದು ತುಂಬ ಪವರ್ಫುಲ್ಲು ಪಿಗ್ಮೆಂಟೇಷನ್ಗೆ. ಆಯಿತಾ, ಸೊ ಈಗ ಸ್ಟಾರ್ಚ್ ರೆಡಿ ಇರುತ್ತೆ ನೋಡಿ. ಆಲೂಗಡ್ಡೆ ತಗೊಂಡ್ಬಿಡ್ತೀನಿ. ಆ ಕೆಳಗಡೆ ಪೋರ್ಷನ್ ಏನಿದೆ ನೋಡಿ, ಡೌನಲ್ಲಿ ಸೆಟ್ಲಾಗಿದೆ ನೋಡಿ, ವೈಟ್ ಕಲರ್ ಕಾಣಿಸ್ತಾ? ಇದೇ ರಾಮಬಣ. ಎಷ್ಟು ವರ್ಷದ ಪಿಗ್ಮೆಂಟೇಷನ್ ಇದ್ದರೂ ಇದು ಹೋಗ್ಲಾಡಿಸುತ್ತೆ ನೋಡಿ. ಇದು ಇಂಪಾರ್ಟೆಂಟು, ಇದನ್ನು ಹಾಕ್ಕೊಳ್ತೀನಿ. ಆಯಿತಾ, ಇದು ವೇಸ್ಟ್ ಆಗೋಗುತ್ತಾ ಅಂದರೆ ದಯವಿಟ್ಟು ವೇಸ್ಟ್ ಆಗಲ್ಲ. ಇದು ಯೂಸ್ ಮಾಡ್ತೀನಿ ಯಾವಾಗ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಸುಮಾರು 1 ಚಮಚ ಅಷ್ಟು ಉದ್ದಿನ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಉದ್ದಿನ ಬೇಳೆ ಇಡ್ಲಿ ದೋಸೆಗೆಲ್ಲ ಹಾಕ್ತಿರಲ್ಲ, ಅದೇ ಉದ್ದಿನ ಹಿಟ್ಟು. ಓಕೆ, ಸೊ ನಮಗಿದು ಶ್ರೀಗಂಧದ ಥರ ಇರಬೇಕು ಪೇಸ್ಟ್ ನೋಡಿ. ಆಯಿತಾ, ಸೊ ಸ್ಟೆಪ್ ನಂಬರ್ 1 ಇದು ರೆಡಿ ಆಯಿತು. ಇದು ಸ್ಟೆಪ್ ನಂಬರ್ 2 ಪ್ಯಾಕ್. ಇದು ಈಗ ನಮ್ಮ ಇದನ್ನು ಓಕೆ ನೋಡಿ, ನಿಮಗೆ ನೀಟಾಗಿ ಹೋಗ್ಬಿಡುತ್ತೆ ಒಳಗಡೆ. ಸೊ ಕಂಪ್ಲೀಟಾಗಿ ಆರಿದೆ. ಇದನ್ನು ನೋಡಿ, ಈಗ ಸೀರಮ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಇದನ್ನು ಬೀಜ ಎಲ್ಲ ತಕ್ಕೊಂಡು ನೀಟಾಗಿ ಆರಿರಬೇಕು. ಓಕೆ, ಬೀಜ ಸಾಫ್ಟ್ ಆಗಿದೆ ನೋಡಿ, ಸಿಪ್ಪೆ ಸಾಫ್ಟ್ ಆಗಿದೆ ನೋಡಿ. ಸೊ ಇದನ್ನು ಹಾಕ್ಕೊಂಡು ನಾನು ಮಿಕ್ಸಿ ಹಾಕ್ತಾ ಇದ್ದೀನಿ. ಓಕೆ, ಒಂಚೂರು ನೀರು ಏನೂ ಹಾಕಬಾರ್ದು ಫ್ರೆಂಡ್ಸ್. ಇದಕ್ಕೆ ನಾವು ಸೀರಮ್ ಮಾಡ್ತಾ ಇರೋದು ವಿಟಮಿನ್ ಸಿ. ಆಯಿತಾ ಫ್ರೆಂಡ್ಸ್, ನೋಡಿ ಈ ಥರ ರೆಡಿಯಾಗಿದೆ ನಮಗೆ. ಓಕೆ, ಒಂದು ಚೂರು ವೇಸ್ಟ್ ಮಾಡಬಾರ್ದು ಇದನ್ನು. ಆಯಿತಾ, ಇದನ್ನು ಈ ಥರ ಒಂದು ಇದು ತೊಗೊಂಡು ನೋಡಿ, ನಿಮಗೆ ಆವಾಗಲೇ ಬೇರೆ ಕಲರ್ ಇರುತ್ತೆ ಆರೆಂಜು. ಸೊ ನಿಮಗೆ ಸಿರಮ್ ಕಲರ್ ನೋಡಿ. ಓಕೆ, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದಿಷ್ಟೇ ನಿಮಗೆ ಸಿರಮ್ ಆಗಲ್ಲ, ಯಾಕಂದರೆ ಇದು ಕುತ್ಕೊಳ್ಳೋದೇ ಇಲ್ಲ ನಿಮಗೆ ಮುಖದ ಮೇಲೆ. ಆಯಿತಾ, ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಸೊ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ನಿಮಗೆ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ. ಓಕೆ, ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನೀವು ಮೆಡಿಸಿನ್ ಬಾಟ್ಲೆಲ್ಲ ತೊಗೊಂಡಾಗ ನಿಮ್ಗೆ ಈ ಥರ ಕೊಡ್ತಾರಲ್ವ, ಫನಲ್ಲಿರೋದು, ಸೊ ಅಂಥದಕ್ಕೆ ಪೋರ್ ಮಾಡ್ಕೊಳ್ಳೋದು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಈ ಥರ ಫನಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಸ್ಟೆಪ್ ನಂಬರ್ 1, ಇದು ಸ್ಟೆಪ್ ನಂಬರ್ 1, 2 and 3. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಕಾಣ್ತಿದೆಯಲ್ಲ ನೋಡಿ ಕಲರ್ ಹೆಂಗಿದೆ ಅಂತ. ಓಕೆ, ಆಲೂಗೆಡ್ಡೆ ರಸ ನೋಡಿ ತೊಗೊಂಡಿದ್ದೀನಿ, ಅದರಲ್ಲಿ ಮುಖಾನ ವೈಪ್ ಮಾಡ್ಕೊಳ್ತಿದ್ದೀನಿ. ಓಕೆ, ನಾನು ಹೇಳಿದೆ ಆಲೂಗೆಡ್ಡೆ ರಸದಲ್ಲಿ, ಅಂದರೆ ಎಸ್ಪೆಷಲಿ ಸ್ಟಾರ್ಚಲ್ಲಿ
ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋ ಶಕ್ತಿ ಇದೆ. ಇವತ್ತು ನಾನು ಬಳಸಿರೋ ಪ್ರತಿಯೊಂದು ಪ್ರಾಡಕ್ಟೂ ಅಷ್ಟೇ ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ. ಬರೀ ಪಿಗ್ಮೆಂಟೇಷನ್ ಇರೋರು ಮಾತ್ರ ವಿಟಮಿನ್ ಸಿ ಸಿರಮ್ ಹಾಕ್ಕೊಳ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ, ಪ್ರತಿಯೊಬ್ಬರು ಹಾಕ್ಕೊಳ್ಬೋದು. ಓಕೆ, ಇದು ಮನೇಲಿ ಮಾಡೋದ್ರಿಂದ ಪುಟ್ಟ ಮಕ್ಳಿಗೂ ನೀವು ಯೂಸ್ ಮಾಡ್ಬೋದು ಸಿರಮ್ನ. ಫೈನ್. ಯಾಕೆ ಸ್ಟೆರಿಲೈಸ್ ಮಾಡಿದೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವಾಗ ನಾನು ಉತ್ತರ ಕೊಡ್ತೀನಿ. ಓಕೆನಾ? ಇದು ನೀಟಾಗಿ ವೈಪ್ ಮಾಡಿಕೊಂಡೆ. ಓಕೆ, ಈಗ ಪ್ಯಾಕ್ ಹಾಕ್ಕೊಳ್ತೀನಿ. ಸೊ ನಾನು ಪ್ಯಾಕಿಗೆ ಏನು ಯೂಸ್ ಮಾಡಿದೆ? ನೀವು ಉದ್ದಿನ ವಡೆ ಎಲ್ಲ ಮಾಡ್ತೀರಲ್ಲ, ಉದ್ದಿನ ಕಾಳಿನ ಹಿಟ್ಟು. ಓಕೆ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸೀದೊಂಗಿರಬಾರ್ದು, ಜಸ್ಟ್ ಬಿಸಿ. ಓಕೆ, ಅದನ್ನು ಅಪ್ಲೈ ಮಾಡ್ತಿದ್ದೀನಿ. ಬೆಟಾಲಿನ್ ಅಂತ ಇದೆ ನಮ್ಮ ಬೀಟ್ರೂಟಲ್ಲಿ, ಅದು ಕಲರ್ ಕೊಡೋದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ, ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಸ್ಟಾರ್ಚ್. ನಾನಂದೆ ಇವಾಗ ಆಲೂಗೆಡ್ಡೆಯಲ್ಲಿ ನಮಗೆ ನ್ಯಾಚುರಲ್ ಎನ್ಸೈಮ್ಸ್ ಇದೆ. ಬಂಗ್ ಅಂದ್ರೇ ಆಲೂಗೆಡ್ಡೆ, ಆಲೂಗೆಡ್ಡೆ ಅಂದ್ರೇ ಬಂಗು, ಆ ರೀತಿ ಇದೆ ಅದು. ಓಕೆ, ನೆಕ್ಸ್ಟು ಟೊಮೆಟೊನೂ ಅಷ್ಟೇ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಜನ್ ಯಥೇಚ್ಛವಾಗಿದೆ. ಲೈಕೋನಿಸೇಸ್ ಅಂತ ಎನ್ಸೈಮ್ ಇದೆ, ಆಯಿತಾ, ಟೊಮೆಟೊಲಿ, ಅದು ರಾಮಬಾಣ. ಓಕೆ, ಇದು ಅಪ್ಲೈ ಮಾಡಿಬಿಟ್ಟು ಫ್ರೆಂಡ್ಸ್, ಉದ್ದಿನ ಬೇಳೆ ಹಿಟ್ಟು, ಆಯಿತಾ, ನಿಮ್ಗೆ ಈಗ ಮಾರ್ಕೆಟಲ್ಲೂ ಸಿಗುತ್ತೆ, ಮನೇಲಿ 1-2 ನಿಮಿಷ ನೀವೇ ಅದು ಮಾಡಿಕೊಡಿ. ಫೈನ್. 8 ಮಿನಿಟ್ಸ್ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ವಿತ್ ಗ್ಲೋ, ಆಯಿತಾ, ಪ್ರತಿದಿನ ಮಾಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಬೇಕಾದರೂ ಮಾಡ್ಕೊಳ್ಬೋದು ಇದು. ಓಕೆ, ಒಂದು ಸಲ ನಿಮಗೆ ಅದು ಬ್ಲೀಚ್ ಆಗಿ ಇಂಡೈರೆಕ್ಟಾಗಿ ರೆಡ್ಯೂಸ್ ಆದಾಗ ಓಕೆ, ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. 1 ಟೈಮ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಓಕೆ, ಜಸ್ಟ್ 8 ಮಿನಿಟ್ಸ್ ಇದೆ. ನೀವು ಬೇಕಾದ್ರೆ ಸೆಮಿ ಡ್ರೈ ಇಡ್ಬೋದು. ಉದ್ದಿನ ಬೇಳೆ ಅದಲ್ವಾ, ಸ್ವಲ್ಪ ನಿಮಗೆ ಏನಂತೀವಿ ಬ್ಲೀಚಿಂಗ್ ಎಫೆಕ್ಟ್ ಜಾಸ್ತಿ ಇದೆ. ಉದ್ದಿನ ಬೇಳೆ ಮತ್ತು ಆಲೂಗೆಡ್ಡೆ ಸ್ಟಾರ್ಚು ಮತ್ತು ಟೊಮೆಟೊ, ಆಯಿತಾ. ಸೊ ನೀಟಾಗಿ ನಿಮ್ಗೆ ಇಮ್ಮಿಡಿಯೇಟಾಗಿ ಗ್ಲೋ ಬಂದಿದೆ. ಓಕೆ, ನೀವೇ ನಿಮ್ಮ ಸ್ಕಿನ್ನ ಮುಟ್ಟು ನೋಡ್ಕೊಳ್ತೀರಾ, ಅಷ್ಟು ಸಾಫ್ಟ್ ನೋಡಿ. ಓಕೆ, ಈಗ ನೀವು ಯಾವಾಗಲೂ ಯೂಸ್ ಮಾಡೋಕ್ಕೆ ಮುಂಚೆ ವಿಟಮಿನ್ ಸಿ ಸಿರಮ್ನ ಥರ ಶೇಕ್ ಮಾಡಿ ನೋಡಿ, 1 or 2 ಡ್ರಾಪ್ಸ್ ಅಷ್ಟೇ, ಇಷ್ಟೇ ಇದ್ರದ್ದು. ಇದು ಹಾಕ್ಕೊಂಡು ನಾನು ಯಾವುದೇ ರೀತಿಯಾದ ಕೆಮಿಕಲ್ ಪ್ರಿಸರ್ವೇಟಿವ್ ಏನೂ ಹಾಕಿಲ್ಲ, ಆಯಿತಾ. ನನಗೆ ಧಾರಾಳವಾಗಿ 1 ವಾರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಬೋದು. ಓಕೆ, ಗ್ಲೋ ನೋಡಿ, ಇಮ್ಮಿಡಿಯೇಟ್. ಎಷ್ಟಾದರೂ ಆರೆಂಜ್ ಅಲ್ವೇನ್ರಿ. ಓಕೆ, ಈ ಅದ್ಭುತವಾದ ರೆಮಿಡಿನ ದಯವಿಟ್ಟು ನಿಮ್ಮ ಮನೇಲಿ ಮಾಡಿ, ಇವತ್ತೇ ಮಾಡಿ. ಆರೆಂಜ್ ಸಿಗ್ತಿದೆ, ನಾಗ್ಪುರ್ ಆರೆಂಜ್ ತೊಗೊಬೇಡಿ, ಇದು ನಾರ್ಮಲ್ ಆರೆಂಜ್, ಸ್ವಲ್ಪ ಅದು ಗಟ್ಟಿ ಇರುತ್ತೆ, ನೋಡ್ಕೊಳ್ಳಿ. ಓಕೆನಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ನೋಡಿ, ನೆನ್ನೆ ಫೌಂಡೇಶನ್ಗೆ ನನಗಾಗಲೇ ಫೀಡ್ಬ್ಯಾಕ್ ಬಂತು. ನಮ್ಮ ಶಾಸ್ತ್ರಿ ಮ್ಯಾಮ್ ನಾನು ಇನ್ನೂ ರಿಪ್ಲೈ ಮಾಡಿಲ್ಲ, ವೀಡಿಯೋ ಮಾಡ್ತಿರ್ಬೇಕಾದ್ರೆ ಸ್ಕ್ರೋಲ್ ಆಯಿತು ಅವ್ರದ್ದು ಕಮೆಂಟ್ಸು. ಅವರಾಗಲೇ ಟ್ರೈ ಮಾಡಿದ್ದಾರೆ ನಮ್ಮ ಫೌಂಡೇಶನ್. ಥ್ಯಾಂಕ್ ಯು ಸೋ ಮಚ್ ಶಾಸ್ತ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ. ನೀವು ಟ್ರೈ ಮಾಡಿ ಫೌಂಡೇಶನು. ಹೇಳಿದ ಚಿಕ್ಕ ಚಿಕ್ಕ ಟಿಪ್ಸು, ಅದು ಏನಂತೀವಿ ಕಲರ್ ತಕ್ಕನಂಗೆ ಕಾಫಿ ಪೌಡರ್. ಓಕೆ, ಕೆಮಿಕಲ್ ಯೂಸ್ ಮಾಡ್ದೇ ಸ್ವಲ್ಪ ಧಾರಾಳವಾಗಿ ನಮ್ಮ ಹಣ್ಣುಗಳಲ್ಲಿ ನಾವು ಸಿರಮ್ ಮಾಡ್ಕೊಳ್ಬೋದು ಸೀಸನ್ ವೈಸ್. ಗ್ಲೋ ಇದೆ ಅಲ್ಲ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗ್ಬರಲ್ಲ. ಇದರಲ್ಲಿ ಏನೂ ಟ್ರಿಕ್ ಇಲ್ಲ, ಗಿಮಿಕ್ ಇಲ್ಲ, ಏನೂ ಇಲ್ಲ ರೀ. ನ್ಯಾಚುರಲ್, ನಿಮ್ಮ ಎದುರಿಗೆ ಏನು ಮಾಡೋದೋ ಅದೇ ಮಾಡಿದ್ದು ನಾನು ಗ್ಲಿಸರಿನೂ ಹಾಕಿಲ್ಲ. ನೀವು ಬೇಕಾದ್ರೆ ಗ್ಲಿಸರಿನ್ ಹಾಕ್ಕೊಡಿ. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಗ್ಲೋ ನೋಡಿದ್ರಿ ಅಲ್ಲ. ಓಕೆ, ಇದು ಪಿಗ್ಮೆಂಟೇಷನ್ಗೆ ಹೇಳಿ ಮಾಡಿಸಿರೋ ರೆಮಿಡಿ. ಅದು ಬಿಟ್ಟು ನಮಗೆ ಪಿಗ್ಮೆಂಟೇಷನ್ ಇಲ್ಲ, ಪಿಂಪಲ್ಸ್ ಇರೋರಿಗೆ ಹೇಳಿ ಮಾಡಿಸಿದ ರೆಮಿಡಿ. ನಮಗೆರಡೂ ಇಲ್ಲ ಹಿಮ. ನಾವು ನ್ಯಾಚುರಲಾಗಿ ಸ್ಕಿನ್ನ ಮಾಯಿಶ್ಚರೈಸರ್ ಆಗಿ ಚೆನ್ನಾಗಿ ಇಟ್ಕೊಳ್ಬೇಕು, ಗ್ಲೋಯಿಂಗ್ ಆಗಿ ಇಟ್ಕೊಳ್ಬೇಕು, ಧಾರಾಳವಾಗಿ ಮಾಡ್ಕೊಳ್ಳಿ. ಓಕೆ, ಇದರಲ್ಲೇನೋ ನಿಮ್ಗೆ ಪ್ಯಾಚ್ ಟೆಸ್ಟ್ ಬೇಕು ಅನಿಸುತ್ತಾ? ಅನಿಸಿದ್ರೆ ಮಾಡ್ಕೊಳ್ಳಿ, ಇಲ್ಲೇ ಬೇಡ, ನನಗೇನು ಬೇಕು ಅನಿಸಲ್ಲ ಪ್ಯಾಚ್ ಟೆಸ್ಟ್, ಬಟ್ ಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.